ಈ ಮಳೆಯನ್ನು ಆಗಲಿಲ್ಲ. ಈ ನಮೂನೆ ಗಾಳಿ ಬಿಟ್ರೆ ಮಳೆ ಆಗಂಗಿಲ್ಲ. ಅಲ್ಲಿ ಹೋದ್ ನೋಡಿ ಎಲ್ಲ ಮಾಡಿ ತಗೊಂಡು ಹೆಬ್ಬಳ್ಳಿ ಕಡೆ ಹೋಗ್ತಾಳೆ. ಹೆಬ್ಬಳ್ಳಿ ಏನದು ಆ ಕಡೆ ಇಲ್ಲ, ಆ ಕಡೆ ಅಲ್ಲ, ಹೆಬ್ಬಳ್ಳಿ. ಈ ಕಡೆ ಹೆಬ್ಬಳ್ಳಿ. ಆ ಕಡೆ ಧಾರವಾಡ ಐತಿ. ಆ ಕಡೆ ಹೋದ್ ನೋಡ್ರಿ ಅದ ಮಾಡ ಇಲ್ಲಿದ್ದ ಮಳೆ ಹಬ್ಬಿದ ತಣ್ಣಗಾಕತ್ತೆಲ್ಲ. ಫುಲ್ ಮಳೆ ಹಾಕಿತ್ತು. ಗಾಳಿ ಮಾತ್ರ ಫುಲ್ ಇತ್ತು ಬಿಡ. ಗಾಳಿ ಬಿಟ್ರೆ ಮಾಡಿ ಹಾರ್ತೈತಿ, ಮಳೆ ಆಗಂಗಿಲ್ಲ. ಸ್ವಲ್ಪ ಬಂದಾಗಿದ್ರೆ ಅಂತ ಚೆನ್ನಾಗಿತ್ತು, ತಣ್ಣಗಾಕತ್ತೆಲ್ಲ. ಮತ್ತು ಪೂರ ಸೈಲೆಂಟ್ ಆಯ್ತು ನೋಡಿ. ಬಂದ್ರೆ ಬರ್ಬೋದು, ಹೇಳಕ್ ಬರಂಗಿಲ್ರಿ. ರಾತ್ರಿ ಆಗ್ಬೋದು ನೋಡ. ಹಂಗಲ್ಲ, ಈ ಕಡೆ ಅಂತ ಗಾಳಿ ಬಿಟ್ಟು ಆ ಕಡೆ ಹೋಯ್ತು ಧಾರವಾಡಕ್ಕೆ, ಮತ್ತೆ ಧಾರವಾಡಕ್ಕೆ ಗಾಳಿ ಬಿಟ್ಟು ಮತ್ತೆ ಹುಬ್ಬಳ್ಳಿ ಕಡೆ ರೀ. ಬರ್ರಿ ಈಗ ನಾನು ಮಳೆ ಬರೋದ್ರೊಳಗೆ ಒಂದು ಇದನ್ನ ಮಾಡ್ತೇನೆ. ಏನು ಮಾಡ್ತಿ? ಕಚೋರಿ ತಿನ್ಬೇಕು ಅನ್ಸತ್ತೈತಿ ಇವತ್ತು. ಕಚೋರಿ ಮಾಡಮ್ ಬರ್ರಿ. ಅಡಿ ಹಂಗಂದ್ರೆ ಆಮೇಲೆ ನಾವು ಕಚೋರಿ ಮಾಡೋದ್ರೊಳಗೆ ಮಳೆ ಬಂತಂದ್ರೆ ಮಳೆಯಾಗ ನಿಂತ್ಕೊಂತ ಕಚೋರಿ ಚಾ ತಿನ್ಕೊಂತ ಚಲೋ ಆಕತಿ. ಇದಾಕತ್ತೆ ಹಂಗಂದ್ರೆ ಬಾರಿಶ್ ಕಚೋರಿ ಆಕೈತಿ. ಬಾರಷ್ಕ ಕಚೋರಿ. ಫಸ್ಟ್ ಈಗ ಆಲೂಗಡ್ಡೆ ಕುದಿಯಕ್ಕೆ ಹಾಕೊಳ್ಳೋದು. 4-5 ಎಷ್ಟು 6 ಅದಾವ. ಎಷ್ಟರ ಹಾಕೋಬೋದೆ, ನಮ್ಮ ಮನೆಗೆ 6 ಅದಾವ, 6 ಹಾಕೊಂಬಿಡಂತೀವಿ. ಏನಿಟ್ಟಿಲ್ಲ? ಗೋಧಿ ಇಟ್ಟು ಅದ್ರ ಜೊತೆ ಸ್ವಲ್ಪ ಮೈದಾ ಹಿಟ್ಟು ಹಾಕೋಣ. ನೆಕ್ಸ್ಟ್ ಸ್ವಲ್ಪ ಸೋಡಾ ಪುಡಿ, ಉಪ್ಪು, ಈಗೇನು ಹಿಟ್ಟು ಮಿಕ್ಸಿಂಗ್ ಪೂರ ಅದೇ. ಚಪಾತಿ ಮಾಡಕ್ಕೆ ನಾವು ನಾದ್ಕೊಂತೀವಿ ಹಿಟ್ಟು, ಆ ಥರ ನಾದ್ಕೋಬೇಕಿದೆ. ಇದನ್ನು ನಾದ್ಕೊಂಡು ಇದ್ರ ಮೇಲೆ ಒಂದು ಏನಾರು ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕು, ಆಲೂಗಡ್ಡೆ ಕುದಿಯೋ ಮಟ್ಟ. ನೋಡ್ರಿ ಹೆಂಗೆ ನಮ್ಮ ಮನೆ ಒಳಗೆ ಮಸಾಲೆ ಡಬ್ಬಿ ಎಲ್ಲ ಕಡೆ ಬೇರೆ 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 ಇಟ್ಟಿರ್ತೀವಿ. ಹಿಂಗಾಗಿ ಒಂದು ತೊಗೋಬೇಕಂತೇಳಿ ಅನ್ಕೊಳಕತ್ತೀವಿ ನಾವೀಗ. ಹಿಂಗೇನ್ರ ಆದಾಗ ಅನ್ಕೊತೀವಿ ನಾವು. ರೆಸಿಪಿ ಮಾಡೋದು ಮುಗಿದ ತಿಳ್ಕೊಂಡೇನೆ ಅಂದ್ಕೊಂಡಿದ್ದೆಲ್ಲ ಮರೆತು ಬಿಡ್ತೀವಿ. ಲಗೋರಿ ಅಂತ ನೋಡಿ, ಕಚೋರಿ ಅನ್ನೋದ್ಬಿಟ್ಟು ನಮ್ಮ ಮನೆಯಾಗಿ ಸ್ಪೆಷಲಿ ಇವತ್ತು ಕಚೋರಿ ಮಾಡುತ್ತಿರುವರು ಸುಮನ್ ನದಾಫ್. ಸುಮನ್ ನದಾಫ್ ಅಲ್ಲ, ಸುಮನ್ ಎಂ ನದಾಫ್. ಸುಮನ್ ಎಂ ನದಾಫ್. ಎಂ ಅದಕ್ಕೆ ಬಂದು ನಡಕ್ಕದ. ಮತ್ತು ನೀವು ಎಲ್ಲ ಇರ್ತೀರಿ? ನಾ ಇರಬೇಕು ನಡಕ್ಕೆ. ನೀವು ಇರಬೇಕ, ನಡಕ ಇರ್ಬೇಕು. ನಾನು ಹಿಂದೂ ಬರಂಗಿಲ್ಲ, ಮುಂದೆ ಬರಂಗಿಲ್ಲ, ನಡಕ ಇರ್ಬೇಕು. ನಡಕ್ಕ. ನೀ ಏನಾರ ರೆಸಿಪಿ ಮಾಡಕ್ಕೆ ನಿಂತ್ರೆ 20 ಸಲ ಕುಂದಿರ್ತಿ, 40 ಸಲ ಹೇಳ್ತಿ. ಮತ್ತೇನು ಮಾಡಬೇಕಪ್ಪ, ಒಂದೊಂದೆಲ್ಲ ತಗೋಬೇಕಂತ. ನಾ ಇಟ್ಟರದ ಸಾಮಾನು ನಿಮಗೆ ಗೊತ್ತಿರಂಗಲ್ಲ, ನೀವು ಕೊಡ್ರಿ ಅಂದ್ರೆ ಎಲ್ಲದವ ಅಂತಂದು ಹುಡುಗಕ್ಕೆ ನೀವು ಚಲೋ ಮಾಡ್ತೀರಿ. ಇವತ್ತು ಚಮಚ ತಗೋಬೇಕಿಲ್ಲ. ನಾ ಇದ್ರಾಗ ಒಮ್ಮಕ್ಲೆ ಬರ್ತಾವ ಅಂತೇಳಿ ಹಾಕಿದೆ, ಅದ್ರಾಗ ಸಣ್ಣದೈತೆ ಬಾಯಿ. ಇರುತ್ತಲ್ಲ ಇದು ಬಿಗ್ ಸೈಜ್ ಐತಿ. ಇದೊಂದು ಸಣ್ಣ ತೊಗೋಬೇಕು. ಇನ್ನೊಂದು ಆಲೂಗಡ್ಡೆ ಮಸ್ತ್ ಕೂತಾವಲ್ಲ ಇವು. ಇಂಥವು ಆಗ್ಬೇಕು ಆಲೂಗಡ್ಡೆ. ಇವು ಒಂದು ಸಿಟಿ ಮಸ್ತ್ ಇರ್ತಾವೆ. ಇನ್ನೊಂದು ಥರ ಬರ್ತಾವಲ್ರಿ ಆಲೂಗಡ್ಡೆ, ಅವು ಒಳಗೆ ಗಟ್ಟಿ ಹಂಗ ಇರ್ತಾವ. ನೀವು 3-4 ಸಿಟಿ ಮಾಡಿಸ್ರಿ ಮತ್ತು ಗಟ್ಟಿ ಹಂಗ ಇರ್ತಾವ. ಹಿಂಗ ಮ್ಯಾಶ್ ಮಾಡಕ್ ಹೋದ್ರೆ ಗಟ್ಟಿ ಹಂಗ ಇರ್ತಾವ. ಅಲ್ಲ ಇವು ಲಘು ಕುದಿಯಬೇಕಂತ ಹೇಳಿದ್ರೆ ಏನಾರ ಇದು ಐತೆ ಮತ್ತೆ ಟ್ರಿಕ್. ಇದ್ರದೇನೀಗ ಚರ್ಮ ಸುಲಿಬೇಕು. ಸುಡ್ತಾವಲ್ರಿ ಅವು. ಅದ್ರ ಮೇಲೆ ಸ್ವಲ್ಪ ಇದಾಗಬೇಕು ನೀರಿನಿಂದ. ಕಬ್ಬೆ ಇರ್ತಾವ್ರಿ ಮತ್ತು ಅವು ತಣ್ಣೀರು ಹಾಕಿದ್ವಂದ್ರೆ. ಅದೈತಲ್ಲ ಫಾಲ್ಟೆ. ಪಟ ಬರ್ತಾವ ಬಿಡಿ ಇವೇನು. ಹಂಗೆ ನೀ ಆಲೂ ಕಚೋರಿ ಐತಲ್ಲ ಭಾಳ ಟೈಮ್ ತಿಂದು. ಅದರ ಮಾಡಾಗ್ತದೆ ಫಸ್ಟ್ ಟೈಮ್ ಮೊದಲು. ಭಾಳ ಟೈಮ್ ತಿಂತಿಲ್ಲ ನಾನು. ತಿಂದ ಇಲ್ಲ ನಾನು ಕಚೋರಿ ಹೇಳ್ಬೇಕಂತ ಹೇಳಿದ್ರೆ. ಭಾಳ ಟೈಮ್ ಅನ್ನೋಕೆ ಎಲ್ಲಿ, ಅದಕ್ಕೆ ಮನ್ಯಾಗ ಮಾಡ್ಕೊಂಡು ತಿನ್ಬೇಕಂತೇಳಿ ಇವತ್ತು ನಾನು ನಿರ್ಧಾರ ಮಾಡಿ ಮಾಡಾಕತ್ತೀನಿ. ಇವು ಡೇಂಜರ್ ಅದಾವ ಆಲೂಗಡ್ಡೆ.
ಬಿಸಿ ಅದ ನೀನು ಹಂಗಲ್ರಿ ಹ್ಞೂ ಇವು ಒಳಗೆ ಕುದ್ದಿಲ್ಲ ಹಿಂಗದ ಆಲೂಗಡ್ಡೆ ಅದಕ್ಕೆ ಮ್ಯಾಶ್ ಮಾಡ್ಕೊಳ್ಳೋದು ಬೇಡ್ತಾರೆ ಏನು ತಮ್ಮನ್ನ ಜಡಿ ಇದೆ ಕೊಂಗಿಲೆ ಕಕೊಂಡಿ ಸನಿಯಾ ಮಸ್ತ್ ಆಗ್ತದ ಜಡಿ ಫುಲ್ ಫ್ಯಾನ್ಸಿ ಫ್ಯಾನ್ಸಿ ತಮ್ಮನ್ನ ಮಸ್ತ್ ಕಾಣತ್ತೀನಿ ನೀನು ಈ ಸರಿ ಯಾಕೆ ಹೆಂಗೆ ಮಾಡಿದ್ರೆ ಆಲೂಗಡ್ಡೆ ಅವು ಕ್ಯೂಸ್ದಂಗೆ ಆಗ್ಬೇಕು ಅಂದಾಗ ಮಸ್ತ್ ಹಂಗಾಗುತ್ತಲ್ರಿ ಕಿವ್ಸಂಗೆ ಆಕತ್ತೆ ಇವನ್ನ ಕುದಿಬೇಕು ಇನ್ನೊಂದು ಸ್ವಲ್ಪ ಅಲ್ಲ ಇನ್ನೊಂದು ಸ್ವಲ್ಪ ಕುದ್ರೆ ಸರಿ ಆಕೈತೆ ನೋಡಿ ಇವು ಚಂದ ಕುದ್ದಿಲ್ಲ ಇದಿರ್ಬೇಕಲ್ಲ ಇವು ಆಲೂಗಡ್ಡೆ ಜವಾರಿ ನೋಡಿ ಇವು ಫಾರಮಲ್ಲಿ ಇವು ಅಮ್ಮ ತೊಗೊಂಬರ್ತಾರಲ್ಲ ಪೂನಾ ಆಲೂಗಡ್ಡೆ ಅಂತೇಳಿ ಹ್ಞೂ ಅವು ಮಸ್ತ್ ಇರ್ತಾವ ನೋಡ್ರಿ ಅವು ಇನ್ನೂ ನೀವು ಸಿಟಿ ಹಾಕಿನ ಮುಂಚೆಗನ ಕುಕ್ಕರ್ ಬಂದ್ ಮಾಡ್ರಿ ಕುದಿರ್ತಾವ ಆಗ್ಲೇ ಅವು ಒಳಗೆ ಹಣ್ಣಿನಂಗೆ ಆ ಅಜ್ಜಾಗ ಹೋಗಿ ಹೇಳ್ತೀನಿ ತಡಿ ಗುರುವಾರ ದಿನ ಸಂತೆ ಏನು ಕುದಿಸ್ಕೊಡ್ರಿ ಆಲೂಗಡ್ಡೆ ಅಂತೇಳಿ ಏ ಅಜ್ಜ ನಾನು ಕೇಳಿದೆ ನಿಮಗೆ ಚಲೋ ಅದ ಆಲೂಗಡ್ಡೆ ಕುದಿತಾವ ಅಂತ ಹೇಳಿದ್ರ ಹ್ಞೂ ಅಂತ ಹೇಳಿದ್ರಿ ಹ್ಞೂ ಅಂತಾರೆ ಅವ್ರು ಮಾಡ್ಬೇಕಲ್ಲ ಕುದ್ದ ಇಲ್ಲ ಅಜ್ಜ ಹೂ ಅಂತಂದು ಹೇಳ್ತೇನೆ ಅಜ್ಜ ನಂತರಳೆ ತಂಬರಿ ಆಲೂಗಡ್ಡೆ ನಾನು ನನ್ನ ಡಬರ್ಯಾಗ ಕೂಸ್ಕೊಡ್ತಾ ಅಂತಾರೆ ಅವ್ರು ಕುದಿಸ್ ಕಚೋರಿ ಮಾಡ್ಕೊಡು ಅಜ್ಜ ಅಂತೀನಿ ನಾನು ಮತ್ತೆ ಫೈನಲಿ ಆಲೂ ಕಿವುಚಾಡೋದು ಕಂಪ್ಲೀಟ್ ಆತ ಇದು ಮ್ಯಾಗಿ ಮಸಾಲ ಇದು ಇದ್ರಿ ಪಾನಿಪುರಿ ಮಸಾಲ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನ ತಿಕ್ಕೋ ಸ್ಟೈಲ್ ನೋಡಿ ತಿಕ್ಕೋತೆ ಮತ್ತು ಹಿಂಗೆ ತಿಕ್ಕಿ ಹಾಕಿದ್ರೆ ಅದು ಸ್ಮೆಲ್ ಬರ್ತೈತೆ ರೀ ಅದನ್ನು ಹಾಕುವಂಥ ಇಷ್ಟೆಲ್ಲ ಮಸಾಲೆ ಇರ್ತಾವಲ್ಲ ಅದಕ್ಕೆ ಏನಾಗ್ಬೇಕು ಹೇಳಿ ಒಂದು ಮಸಾಲೆ ಬಾಕ್ಸ್ ಆಗ್ಬೇಕು ಎಲ್ಲ ಮಸಾಲೆ ಐತಲ್ಲ ಒಂದ್ರಾಗ ಶಿಫ್ಟ್ ಮಾಡ್ಬೋದು ಹಾಕಾಕ ತೊಗೊಳಕ್ಕೆಲ್ಲ ಈಸಿ ಆಕೈತಿ ಮಮ್ಮಿ ಹಿಂದಿನ ಜಡಿ ಮಸ್ತ್ ಆಗುತ್ತೆ ಮಸ್ತ್ ನಿಮ್ಮ ಜಡೆ ಖತರ್ನಾಕ್ ತಮ್ಮನ್ನ ಮಸ್ತ್ ಆಗೈತೆ ತಮ್ಮನ್ನ ಮಸ್ತ್ ಆಗೈತಿ ಸಾಕು 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 ಮಸ್ತ್ ಕಾಣತ್ತಮ್ಮನ್ನ ಮಸ್ತ್ ಕಾಣಕತ್ತಿ ಮಸ್ತ್ ಆಗೈತಿ ಇದೇನೆ ಬ್ಲ್ಯಾಕ್ ಸಾಲ್ಟ್ ಕರಿ ಉಪ್ಪು ಫಸ್ಟ್ ಉಪ್ಪು ಅಂತ ಹೇಳಿದ್ರೆ ಬರೀ ಒಂದೇ ಇತ್ತು ಈಗ ಹಂಗಲ್ಲ ಪೌಡ್ರ್ ಉಪ್ಪು ಹಳಕ್ಕೆ ಉಪ್ಪು ದೊಡ್ಡ ಉಪ್ಪು ಸಣ್ಣ ಉಪ್ಪು ಉಪ್ಪು ನಾವು ಮಾಡ್ತೇವೆ ಉಪ್ಪು ಆಮನಿ ಕೊಪ್ಪು ಅಂತೇಳಿ ಏನದು ಉಪ್ಪು ಆಮನಿ ಕೊಪ್ಪು ಅಂತೇಳಿ ಹಾಕಿದ್ವಿ ನಾವು ಟ್ಯಾಕ್ಟ್ರ್ ಒಳಗೆ ಅಲ್ಲಿ ಇದೆ ಮಸಾಲ ಚಾಟ್ ಮಸಾಲ ಈಗ ಮತ್ತೆ ಮಿಕ್ಸಿಂಗ್ ಎಲ್ಲ ಇದ್ರೊಳಗೆ ನೀವು ಸ್ಮ್ಯಾಚ್ ಮಾಡೋದೆ ಮಸ್ತ್ ಆಕದ ಅದು ಮಿಕ್ಸ್ ಮಾಡೋಕ್ಕದು ಕರೆಕ್ಟ್ ಆಕೈತಿ ಅಲ್ಲಿಗೊಂದು ಚಮಚ ತೊಗೊಂಡು ಮಿಕ್ಸ್ ಮಾಡಬೇಕು ಹಿಂಗಿದ್ರೆ ಆಮೇಲೆ ನಾವು ಕೈಲಿಂತ್ರ ಮಿಕ್ಸ್ ಮಾಡಬೇಕಾ ನಾ ಎಲ್ಲಿ ಲಟ್ಟಿಸೋದೈತೆ ಅಂತೇಳಿ ಕೈಲಿ ಮಿಕ್ಸರ್ ನಾನು ಇಲ್ಲ ಮಿಕ್ಸಿಂಗ್ ಸರಿ ಆಯ್ತು ಅಂತೇಳಿ ಅದೆಲ್ಲ ಸರಿ ಆಕೈತಿ ಮಿಕ್ಸಿಂಗ್ ನಮಗೆ ಯಾಕಂದ್ರೆ ಇದು ಮಸಾಲೆ ಹಾಕಿರ್ತಾವಲ್ಲ ಎಲ್ಲ ಕಡೆ ಇದೆ ಅದೆಲ್ಲ ಆಲೂಗಡ್ಡೆ ಮಿಕ್ಸ್ ಆಗ್ಬೇಕು ಹಿಂಗೆ ಮಿಕ್ಸ್ ಆದ್ರೆ ಐತಲ್ಲ ಅದು ಕಚೋರಿ ಟೇಸ್ಟಿ ಹಾಕವು ಚಾಕುಲಿ ಮಿಕ್ಸ್ ಮಾಡೋದು ಬೇರೆ ಚಮಚಲಿ ಮಿಕ್ಸ್ ಮಾಡೋದು ಬೇರೆ ಕೈಲಿ ಮಿಕ್ಸ್ ಮಾಡೋದು ಬೇರೆ ಹಿಂಗೆ ಮಿಕ್ಸ್ ಆಗ್ಬೇಕು ಇದಕ್ಕೆ ಇದಾಗ್ಬೇಕು ಎಣ್ಣೆ ಗಿಣ್ಣೆ ಅಂತ
ಇಲ್ಲ ಈಗ ಇದು ರೆಡಿ ಆಯ್ತು ಮಸಾಲೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೋಬೇಕು. ಹಾಕಿದ್ರೆ ರೆಡಿ ಆಕತಿ. ಅಲ್ಲಿ ಮಟ್ಟ ಎಲ್ಲಿ ಲಟ್ಟಿಸ್ಕೋಬೇಕು ಈಗ. ಕರೆಂಟ್ ಅಂತ ಹೋಗೈತಿ. ಹೌದ್ರಿ, ಈಗ ನಮ್ಮ ಮಸಾಲೆ ಹೋಗೈತೆ ಏನ್ರ? ಮಸಾಲೆ ಹಾಕೋದಿಲ್ಲ, ಚಟ್ನಿ ಹಾಕೋದಿತ್ತು, ಗ್ರೀನ್ ಚಟ್ನಿ. ಒಟ್ಟು ಕರೆಂಟ್ ಬೇಕಲ್ಲ? ಬೇಕು ಕರೆಂಟ್. ಅದ ನೀವು ರೆಡಿ ಮಾಡ್ಕೊಂಡಿಲ್ಲ ಮಟ್ಟ ಬರ್ತೈತೆ ನೋಡೋಣ. ಇಲ್ಲಾಂದ್ರೆ ಹಂಗೆ ತಿಂದ್ರೆ ನಡೀತೈತಿ. ಎಲ್ಲ ಖಾರ ಉಪ್ಪೆಲ್ಲ ಹಾಕಿರ್ತೈತಿ ಇದ್ರಾಗ. ಸಾನ್ಯಾ ಪಟ ಪಟ ಲಟ್ಟಿಸ್ ನೀನು. ನಡಕ ದಪ್ಪಿರ್ಲಿ. ಇವನು ಕರಿಬೇಕನ ಎಣ್ಣೆ ಒಳಗೆ? ಕರಿಬೇಕು ನಾವು. ಬಾ 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 ಅಂತೇಳಿ ಸಮೋಸ ಕರಿತಲ್ಲ ಹಂಗೆ ಕರಿಬೇಕು. ಹಂಗೆ ಕರಿಬೇಕು. ಹಿಂಗಾಗಬೇಕನ ಇವು ಛೋಟಾ ಚಪಾತಿ? ಛೋಟಾ ಚಪಾತಿ ಒಳಗೆ ಏನು ಮಾಡೋದು ಈಗ? ಅವನ್ನ ತುಂಬೇಕು ಮಸಾಲ. ಕರೆಂಟ್ ಬಂತೆ, ಕರೆಂಟ್ ಬಂತೆ, ಫ್ಯಾನ್ ತರ ಆಗತ್ತೆ. ಇದನ್ನ ಹಾಕ್ಸನೆ ನಮ್ದು ಕ್ಲೈಮೇಟ್ ಅಂತೂ ಈಗ ಫುಲ್ ಕೋಲ್ಡ್ ಆಗ್ಬಿಟ್ಟದು. ಈಗ ನಾನು ಕರೆಕ್ಟ್ ಸ್ವಿಚ್ ತೆಗೆದು ಬಂದೇನೆ. ಹಾಕ ಪಟ್ಟ. ಇಲ್ಲ ಕರೆಯಲ್ಲ, ಸ್ವಿಚ್ ತೆಗೆದು ಬಂದು ಹೆಂಗೆ ತೆಗೆದು ಬಂದು ಇನ್ನು ಚಲೋ ಇಲ್ಲ ಫ್ಯಾನಿಗೆ ಇಲ್ಲಿ. ಈಗೆಲ್ಲ ಬರಮಂತ ಮೋಟ್ರಿಂದ. ಮೋಟ್ರ್ ಅಂದ ತಮನ್ನ ಬಂದ್ ಕರುವ. ಚಟ್ನಿ ಮಾಡ್ಕೊಲ್ಲ ಸನಿಯ ನಾನು. ಆಮೇಲೆ ತುಂಬ ಮಾಡ್ಕೊಂಬಿಡ, ಈಗ ಮಾಡ್ಕೊಂಬಿಡ. ಹೆಂಗೋ ಈಗ ಒಂದೊಂದು ಕರೆಂಟ್ ಈಗ ಹೋಗಲ್ ತಗೋ ಕರೆಂಟ್. ಸಾನೆ ಹೇಳಕ್ ಬರಂಗಿಲ್ಲ, ಗಾಳಿ ಭಾಳ ದೂರಕ್ಕೆ. ಮಾಡಿ ಕ್ಲಿಯರ್ ಆಗೈತಿ, ಗಾಳಿ ಅಷ್ಟೇ ಬರ್ತೈತಿ. ನೋಡಿಲ್ಲ ಕಚೋರಿ ಇದಾಗಲ್ಲ, ಒಟ್ಟಪ್ಪ ಇವು ಏನಾಗ್ಯಾವ್ರಿ? ಒಟ್ಟಪ್ಪ ಆಗ್ಯಾವಲ್ಲ. ಅಲ್ಲಿ ಲಗೋರಿ ಆಡೋ ಅಂತ ಗಿಟ್ಟು. ಅಲ್ಲ ನಾ ಹಿಂಗೆ ಮಾಡಿದ್ವಿ ಆಟ ಆಡ್ಬೇಕಾರೆ. ಕಲ್ಲ ರೌಂಡ್ ಕತ್ತೋರ ನಾವು ಏನು ನಾವೆಲ್ಲಿ ಮಠ ಹೋಯ್ತೇವಲ್ಲ ಅಲ್ಲಿಂದ ಕಟ್ಕೊಂತ ಬರ್ಬೇಕವ. ಯಾರ ಕಲ್ಲಿ ಹೊಡೆ ತಪ್ಪಿದ್ರಲ್ಲ ಔಟ್, ಅಲ್ಲಿಂದ ಕಟ್ಕೊಂತ ಬರ್ಬೇಕು. ಹಂಗಾಗಿ ನೋಡಿ ಒಟ್ಟಪ್ಪ ಆಗ್ಯಾವ ಇವು. ತಮ್ಮನ ಬಂದು ತಮ್ಮನ ಹಾಕಿ ಬಂದಿ? बटन किधर है? बाजू दे कितने नंबर को बात है? 6 नंबर को। वहाँ पानी पड़ रहा क्या आवाज सुना? ತಮ್ಮನ ನಾನೆಲ್ಲ ಕೆಲಸ ಈಗ ಆಗಲ್ಲ ಹಚ್ಚಿದ್ವಿ ನಾವು. ಅದು ಕರೆಂಟ್ ಹೋಗ್ಬಿಡ್ತಲ್ರಿ, ಮಳೆಗಳು ಬರೋದ್ರ ಕರೆಂಟ್ ಬೇಕಲ್ಲ. ಅರ್ಧಕ್ಕೆ ಬಂದು ನಿಂತ್ಬಿಟ್ಟತ್ತ. ನೀರು ಮ್ಯಾಗ ಬರ್ಬೇಕಂತ ಹೇಳಿದ್ರೆ ಕರೆಂಟ್ ಬೇಕು, ಮಸಾಲೆ ಅರಿಬೇಕಂದ್ರೆ ಕರೆಂಟ್ ಬೇಕು, ನೀರು ಕಾಯ್ಬೇಕಂದ್ರೆ ಕರೆಂಟ್ ಬೇಕು. ಕರೆಂಟಿಂದ ಐತಲ್ಲ ಈಗ 90% ಕೆಲಸ ಐತಿ. तू ऊपर ही चढ़ी क्या तमन्ना? ऊपर ही चढ़ी? पड़ रहे क्या पानी? ತಮ್ಮನ್ನ ಆಕಿಗೆ ಏನಾರ ಕೆಲಸ ಇದೆ ಅಂತ ತಗೊಂಡು ನಾವು ನೀಟಾಗಿ ಮಾಡ್ತಾರೆ ಕೆಲಸ. ಈಗ ಚಾಲು ಮಾಡು ನೋಡ. ಸಿಂಟ್ಯಾಕ್ಸ್ ಹೋಗಿ ಕಿವಿ ಹಚ್ಚಿ ಕೇಳ್ಬಿಡ್ತಾಳೆ ಆಕಿ ನೀರು ಬಿಡಾಕತ್ತದ ಅಂತೇಳಿ. ಆ ಥರ ಎಲ್ಲ ಮಸಾಲೆ. ಹೌದು. ಇದು ಮಾಡ್ಬಿಡ ಚಪಾತಿ. ಚಪಾತಿ ಮಾಡ್ತೀನಿ, ಪರೋಟ ಮಾಡ್ಕೊಂಡು ಪರೋಟ ಚಪಾತಿ ಏನು ಮಾಡ್ತೀವಿ ಮಾಡಿ ಹಿಟ್ಟು ಖಾಲಿ ಮಾಡಿ ಹಾಗೆ ಒಟ್ಟಪ್ಪ ಅವ್ನು ಎಣ್ಣೆ ಮಸ್ತ್ ಬಿಸಿ ಆಗ್ತಾಳೆ. ಅದಕ್ಕೆ ಫಸ್ಟ್ ನಾ ಎಣ್ಣೆ ಬಿಸಿ ಇಟ್ಟಿದ್ದೆ. ಹುಷಾರು ನೋಡ್ರಿ, ನಾಲ್ಕಾಗ ಸಾಕು. ಇವು ನೀವು ಕಚೋರಿ ಸೂಪರ್ ಆಗತ್ತವಾಗ. ನಾ ಮಾಡಿದ್ದು ಯಾವ ಫೇಲ್ ಆಗ್ತಾವ ನೋಡಿ ಸಣ್ಣ ಆಗತ್ತ. ಅದೇ ಸನಿಯ ಏನಂತ ಸಾನೆ ಗಂಟಲದ ಹಿಟ್ಟು ಸಿಕ್ಕೊಂಡಿತ್ತೆ. ಸಾನೆ ಏನಂತ ಮಮ್ಮಿ? ನಾನು ನಿನ್ನಿಂದಲೇ ಬಂತು ಬೆಳಿಗ್ಗೆ ನಾಷ್ಟದ. ಅದಕ್ಕೆ ಏನು ಮಾಡಿದ್ಲು? ನೀನೇ ತಿಂತೀರಪ್ಪ ಅವಲಕ್ಕಿ. ನೀನು ಅವಲಕ್ಕಿ ಮಾಡಿದ್ದೆ ಮೊನ್ನೆ. ಅದು ಪಡ್ಡು ಮಾಡಿದ್ದ. ಓ ಆ ಪಡ್ಡೆ, ಆ ಪಡ್ಡ ಜೀವನ ಪದಾರ್ಥ ನೆನಪಿರ್ತಾಗ ನೆನೆಸ್ಕೊಂಡೆ. ಏನು ಇಡ್ಲಿ ಇಡ್ಲಿ ಹೆಂಗ? ಹ್ಞೂ ಇಡ್ಲಿ ಬೆಳಿಗ್ಗೆ ನಾಷ್ಟ ತಗೊಂಡು ನೆಕ್ಸ್ಟ್ ದಿನ ನಾಷ್ಟ ತನಕ ಇಡ್ಲಿನ ಇತ್ತು. ನಮ್ಮ ಮನೆಯೊಳಗೆ ಹೆಂಗಂತ ಹೇಳಿದ್ರೆ ಸುಮ್ಮನೆ ಏನಾರ ಮಾಡ್ಲಿ ಅಂತ ಹೇಳಿದ್ರೆ ಅವನ್ನ ಮಿನಿಮಮ್ 1 ವಾರ ಆಗಲಿ 2 ತಿಂಗಳಾಗಲಿ ಅವನ್ನ ನೆನಪು ಹರಂಗಿಲ್ಲ ನಾವು. ಮೊನ್ನೆ ಅಪ್ಪಿ ತಪ್ಪಿ ಏನಾಕಿಗೆ ಚಲೋ ಅನ್ಸುತ್ತೋ ಏನು ಖುಷಿಯಾಗಿದ್ದು ಗೊತ್ತಿಲ್ಲ. ಅವತ್ತು ತಪ್ಪಿ ಹಾಕಿ ಇಡ್ಲಿ ಮಾಡಿಬಿಟ್ಟಾಳೆ.
ಬೆಳಿಗ್ಗೆ ಇಡ್ಲಿ, ಮಧ್ಯಾಹ್ನ ಇಡ್ಲಿ, ರಾತ್ರಿ ಇಡ್ಲಿ, ಮರನೇ ದಿನ ನಾಷ್ಟ ಹಾಕೂ ಇಡ್ಲಿನ. ಇವತ್ತು ಕಚೋರಿ ಮಾಡಾಕತ್ತಾಳ. ಎಲ್ಲ ಕಚೋರಿ ಇದಕ್ಕೆ ಮುಗಿಸೇನಿ, ಮತ್ತೆ ಚಪಾತಿ ಮಾಡತ್ತೀನಿ. ಚಲೋ ಮಾಡಿದ ಸಾನ್ಯ. ನಮಗೆ ಗೊತ್ತಾಗುತ್ತೆ ಮಮ್ಮಿ ಹಂಗಂತೇಳಿ. ಈಗ ನಾವು ಚೆನ್ನಾಗ್ಬಿಟ್ಟೇವೆ ಈಗ. ಇಲ್ಲಂದ್ರೆ ಮತ್ತಾಯ್ತಲ್ಲ ಈಗ ರಾತ್ರಿ ಊಟಕ್ಕೂ ಕಚೋರಿ, ಬೆಳಿಗ್ಗೆ ನಾಷ್ಟಕ್ಕೆ ಕಚೋರಿ. ಇದ್ರಾಗ ಹೆಂಗೆ ಗೊತ್ತಾನೆ, ಇದ್ರಾಗ ನಾ ಭಾಳ ನಮೂನೆ ಮಾಡ್ಬೋದು ನಾವು. ಇದ್ರಾಗ ಆಲೂಗಡ್ಡೆ ಮಸಾಲೆ ಗಿಸಾಲ ಹಾಕಿದ್ರೆ ಕಚೋರಿ ಅನ್ನೋದು, ಇದ್ರಾಗ ಸ್ವೀಟ್ ಹಾಕಿದ್ರೆ ಅನ್ನೋದೇ ಸ್ವೀಟ್ ಕಚೋರಿ ಅನ್ನೋದು ಅಲ್ಲ. ಇದ್ರಾಗ ಸ್ವೀಟ್ ಹಾಕ್ಬೋದು, ಹಿಂಗೆ ಸೇಮ್ ಮಸಾಲೆ ಗಿಸಾಲಿ ಹಾಕೋಬೋದಲ್ಲ, ಅವು ಮಸ್ತ್ ಹಾಕ್ಬೋದು. ಸಾನಿಯಾ ಏನಿದೆ ಕರೆಂಟ್ ಮತ್ತೆ ಹೋತ? ಅದ ಇದು ಕರಿಯೋ ಮುಗಿದ್ವಾ ಈಗ? ಕರೆಂಟ್ ಹೋತು. ನಿಮ್ಮಲ್ಲಿ ಪಡ್ ಮಾಡಿದ್ದಿ, ಅದಕ್ಕೆ ಚಟ್ನಿ ಮಾಡ್ಬೇಕು ಅಂತೇಳಿ ವೇಟ್ ಮಾಡತ್ತಿದ್ದಿ. ಅವತ್ತು ಕರೆಂಟ್ ಬರಲಿಲ್ಲ. ಎಷ್ಟೋ ದಿನ ಮಟ್ಟ ಕರೆಂಟ್ ಇತ್ತು, ಅದನ್ನ ಚಟ್ನಿ ಮಾಡಲಿಲ್ಲ. ಈಗ ಮತ್ತೆ ಕರೆಂಟ್ ಹೋಯ್ತು ನೋಡಿ. ಚಟ್ನಿ ಮಾಡ್ತೀರಿ ಇವತ್ತರ? ಬಂತು ಕರೆಂಟ್ ಮತ್ತೆ. ಸಾನಿಯಾ ಸಾನಿಯಾ ಬಾನಿ ಪಟ್ ಬಾ. ಒಬ್ಬರು ಕರೀರಿ, ಒಬ್ರು ಚಟ್ನಿ ಮಾಡಿಬಿಡ್ರಿ. ಇಲ್ಲಂದ್ರೆ ಸಾನ್ಯಾ ಮೊನ್ನೆ ತಿನ್ನೋರು ಪಡ್ಡು ನಾವು ಹಂಗ ಶೇರ್ ಮಾಡಿ ಹೋಗ್ತಿ ತಿನ್ನೋದು ಚಟ್ನಿ ಇಲ್ದಂಗನೆ ಆಗಿಬಿಟ್ಟವ ಎಲ್ಲ. ಫೈನಲಿ ಕಚೋರಿ ಮಾಡೋದು ಕಂಪ್ಲೀಟ್ ಆದೆ. ತಮ್ಮನ್ನ ಸಾನ್ಯಾ ತಳ ಹೋಗ್ಯಾರೆ. ಅವ್ರ ಸಂಬಂಧ ನಾವು ವೇಟ್ ಮಾಡೋಕತ್ತಿಲ್ಲ, ನಾವು ಸ್ಟಾರ್ಟ್ ಮಾಡೀವಿ ಈಗ. ನಮ್ಗಿಂತ ಮೊದಲು ಸುಮ್ಮನೆ ಸ್ಟಾರ್ಟ್ ಮಾಡ್ಯಾಳ ಈಗ ಬ್ಯಾಟಿಂಗ್ ಮಾಡೋಕ್ಕೆ. ಚಲೋ ಆಗ್ಯಾವ ಬರ್ರಿ, ಲಗಲಗ ಬರ್ರಿ. ನಿಮ್ಮ ಮಮ್ಮಿ ಕೈ ಹೆಚ್ಚಾಳೆ. ಸಣ್ಣ ತಮ್ಮನ್ನ ಬರತ್ತವ. ಹೌದಣ್ಣ, ತಿಕ್ಲಿ ಇದೇನ ಸಾಸ್ ಇದೆ, ಗ್ರೀನ್ ಚಟ್ನಿ ಕಾಂಬಿನೇಷನ್ ಮಸ್ತ್ ಮಾಡಿ ಅಣ್ಣ, ಕಾಂಬಿನೇಷನ್ ಸೂಪರ್ ಮಾಡಿ.